ಎಷ್ಟೋ ಕೋಟಿಗಿರೋರೆಲ್ಲ ಒಂದ್ ಅಪ್ಪ ಅಮ್ಮನ್ನ ನೋಡ್ಕೊಳ್ದಲೇ ಇರುವಂತ ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಮೈಯೆಲ್ಲ ಒಂಥರ ಜುಮ್ ಅಂತ ಇದೆ ನಿಮ್ ಪಕ್ಕದಲ್ಲಿ ನಿಂತ್ಕೊಳ್ಳಕ್ಕೆ. ನಮ್ಮ ದೊಡ್ಡಘಟ್ಟದ ಚಂದ್ರೇಶ್ ಅಣ್ಣ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬವನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ನಿಮ್ಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ನಮ್ಮ ದೊಡ್ಡಘಟ್ಟದ ಚಂದ್ರೇಶ್ ಅಣ್ಣ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ನಿಮ್ಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಯುವಕರ ಸ್ಫೂರ್ತಿಯಾಗಿ ಬಡವರ ಕಣ್ಣೀರು ಒರೆಸುವಂಥ ಕೈಗಳಾಗಿದೆ ಅವ್ರದ್ದು. ಸೊ ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಯಾಕೆಂತ ಹೇಳಿದ್ರೆ ಅವರ ಒಂದು ಹೆಸರಲ್ಲಿ ಎಲ್ಲೋ ಕೂತು ಪಾರ್ಟಿ ಮಾಡದೆ, ದುಂದು ವೆಚ್ಚ ಮಾಡದೆ, ಒಂದು ಅನಾಥಾಶ್ರಮದಲ್ಲಿ ಬಂದು ದೇವ್ರ ಮಕ್ಕಳ ಜೊತೆ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ. ಎಲ್ಲಿಂದ ಬರ್ತಾ ಇದ್ದೀರಾ? ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎರ್ದೇಳಿಂದ ನಮ್ಮ ಹೆಸರು ನಂದೀಶ್ ಅಂದ್ಬಿಟ್ಟು ಎರ್ದೇಳಿಂದ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರೋದು. ಎರ್ದೇಳಿಂದ ಬಂದ್ಬಿಟ್ಟು ನಾವೆಲ್ಲ ಏನು ಮಾಡ್ಕೊಂಡು ಈಗ ಅಣ್ಣ ಅವ್ರದ್ದು ಒಂದು ಇದಾಗಿತ್ತು, ದೇವೇಗೌಡ ಅವರ ಮಿಸ್ಸಸ್ಸು ಏನೋ ತೀರ್ಕೊಬಿಟ್ಟಿದ್ರು. ಅದಕ್ಕೆ ಅವ್ರು ಬರ್ತಡೇ ಏನು ಮಾಡಬೇಕು, ಇದು ಅರ್ಥಪೂರ್ಣ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಮಾಡೋದು ಬೇಡ ಬರ್ತಡೇಲಿ ನಮ್ಮ ತಾಲೂಕಲ್ಲಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಜೆ ಡಿ ಎಸ್ ಅಭ್ಯರ್ಥಿ ಆಗಿರೋದ್ರಿಂದ ಬೇಡ ನನ್ನ ಬರ್ತಡೇ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವರೆಲ್ಲ ಬೇರೆ ಕಡೆ ಒಂದು ದೇವಸ್ಥಾನಕ್ಕೆ ಒಂದು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಅವರು ಹುಟ್ಟಹಬ್ಬಕ್ಕೋಸ್ಕರ ಈ ಥರ ನಮ್ಮ ನಿರಾಶ್ರಿತರ ಅವರಿಗೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಸೊ ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ಸರ್, ತುಂಬಾ ಖುಷಿ ಆಗುತ್ತೆ. ಇವತ್ತು ಎಷ್ಟೋ ಕೋಟಿಗಿರೋರೆಲ್ಲ ಒಂದ್ ಅಪ್ಪ ಅಮ್ಮನ್ನ ನೋಡ್ಕೊಳ್ದಲೇ ಇರುವಂತ ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನನಗೆ ಇಲ್ಲಿ ಒಳಗಡೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ ನಿಮ್ಮ ಪಕ್ಕದಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನೀವು ಇಷ್ಟೊಂದು ಜನನ ಸ್ವಂತ ಅಣ್ಣ ತಮ್ಮಂದಿರೋ ತಂದೆ ತಾಯಿಗಿನ್ನ ಹೆಚ್ಚಾಗಿ ನೀವು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀರಾ ಸರ್. ನಿಮಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇನ್ನೂ 100 ಜನನ ಸೇವೆ ಮಾಡೋವಂಥ ಒಂದು ಭಾಗ್ಯ ನಿಮಗೆ ದೊರಕಲಿ. ನಮ್ಮ ಕರ್ನಾಟಕದ ಜನತೆ ದಯವಿಟ್ಟು ಯೋಗೇಶ್ ಅವ್ರ ಮೇಲೆ ಒಂದು ಕರುಣೆ ಅನ್ನೋದಿದ್ರೆ ನಿಮ್ ಕೈಲಿ ಎಷ್ಟಾಗುತ್ತೆ ನೀವೆಲ್ಲ ಹೋಗಿ ಒಂದು ಪಾರ್ಟಿ, ಒಂದು ಪಬ್ಬು, ಒಂದು ಕ್ಲಬ್ ಅಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬಿಲ್ ಕೊಡ್ತೀರಾ, ಆಯ್ತಾ? ಅದ್ರ ಬದಲು ಯೋಗೇಶ್ ಅವ್ರು ನಿಮ್ ಕೈಲಾದಷ್ಟು ನೀವು ಸಹಾಯ ಮಾಡ್ಕೊಂಬಂದ್ರೆ ಅವ್ರು ಇನ್ನೂ 100 ಜನನ ಸಾಕ್ತಾರೆ, ಇನ್ನೂ 100 ಜನನ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಕರ್ನಾಟಕಕ್ಕೆ ಒಂದು ರೋಲ್ ಮಾಡ್ಲಾಗಿ ಇವತ್ತು ನಾವು ಯೋಗೇಶ್ ಅವ್ರನ್ನ ನೋಡ್ತಾ ಇದ್ದೀನಿ. ನಾನು ದಿನನಿತ್ಯ ಅವ್ರ ಪೇಜ್ ನ ನೋಡ್ತಾ ಇರ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಿದ್ವಿ, ನಮ್ಮ ತಂಗಿ ಮಗಳು ಹುಟ್ಟಿದಬ್ಬಕ್ಕೆ ಇಲ್ಲೇ ಬಂದು ಮಾಡಿದೀವಿ. ನಾವು ನಮ್ಮ ಸ್ನೇಹಿತರು ರಾಜಣ್ಣ ಅವರು, ನಮ್ಮ ನಂದೀಶು, ನಮ್ಮ ಕಿರಣ್, ನಮ್ಮ ಯೋಗೇಶ್, ನಮ್ಮ ಸಂತೋಷ್, ನಮ್ಮ ಸುನಿಯವರು, ನಮ್ಮ ಮೂರ್ತಿಯವರೆಲ್ಲ ತೀರ್ಮಾನ ಮಾಡಿ ನಾವು ಇಲ್ಲೇ ಇಲ್ಲ ಬೇರೆ ಕಡೆ ಮಾಡೋಣ ಅಂತ. ಕೆಲವು ಕಡೆ ಸರ್ ಇಲ್ಲ, ನಾನು ಜನಸ್ನೇಹಿ ನಿರಾಶ್ರಿತ ಇಲ್ಲೇ ಮಾಡಬೇಕು, ನಾವು ಯೋಗೇಶ್ವರ ಆಶ್ರಮದಲ್ಲೇ ಮಾಡಬೇಕು ಅನ್ನೋದೊಂದು ನಮಗೆ ತುಂಬಾ ಅಭಿಮಾನದಿಂದ ಇಲ್ಲಿ ಬಂದು ನಾವಿವತ್ತು ಇದೊಂದು ನಮ್ಮ ಚಂದ್ರೇಶನ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದೀವಿ ಸರ್. ಇವರೆಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದ ನಮ್ಮ ಚಂದ್ರೇಶ್ವರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಖಂಡಿತವಾಗ್ಲೂ ಇಲ್ಲಿ ಕರ್ಕೊಂಡ್ಬಂದು ನಾವು ಒಂದ್ಸಲ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದು ಅವ್ರು ಒಂದ್ಸಲ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡೇ ಮಾಡ್ತೀವಿ. ಆಮೇಲೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಅವರು ಬರ್ತಾರೆ, ನಾವು ಬರ್ತೀವಿ. ಇಷ್ಟಲ್ಲೇ ನಮ್ಮ ಕೈಲಿ ಏನಾಗುತ್ತೆ ಕಟ್ಟಡ ಸಹಾಯಕ್ಕೆ ಖಂಡಿತವಾಗ್ಲೂ ನಾವು ಹೇಳಲ್ಲ, ಎಷ್ಟಾಗುತ್ತೆ ಅಷ್ಟು ನಾವು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಚಂದ್ರೇಶ್ ಅಣ್ಣ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ. ಅವ್ರಿಗೆ ಎಲ್ಲ ಕನಸುಗಳು ಭಗವಂತ ಈಡೇರಿಸಲಿ. ಇಂಥ ಒಳ್ಳೆ ಸ್ನೇಹಿತರನ್ನ ಪಡೆದಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೆಯದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರ್ಲಿ ಸರ್. ನೀವು ವರ್ಷ ಪೂರ್ತಿ ಮಾಡ್ತಾ ಇದ್ದೀರಾ, ನಾವೆಲ್ಲ ಒಂದೇ ಒಂದು ದಿವಸದ ಮಾಡ್ತಾ ಇದೀವಿ, ಒಂದು ಹೊತ್ತಿಂದು ವರ್ಷ ಪೂರ್ತಿ ಮಾಡ್ತಾ ಇದೀರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್.
ಚೆನ್ನಾಗಿರ್ಬೇಕು ನೀವು ನಿಮ್ ಕುಟುಂಬ. ತುಂಬಾ ಜನ ಹೇಳ್ತಾರೆ ಆಶ್ರಮ ಅಂದ್ರೆ ತುಂಬಾ ಈಸಿಯಾಗಿ ದುಡ್ಡು ಮಾಡ್ಬೋದು. ಖಂಡಿತವಾಗ್ಲಿಲ್ಲ ಬಿಡಿ ಸರ್, ನಾವು ನೋಡಿದೀವಿ. ನಾನು ನೋಡಿದೀನಿ, ಇವಾಗ ಕುತ್ಕೊಂಡು ನೋಡ್ಕೊಂಡ್ ಬಂದಲ್ಲ ನಿಮ್ ಜೊತೆ ಎಲ್ಲ. ನಾನು ಹೇಳಿದ್ನಲ್ಲ, ಮೈಯೆಲ್ಲ ಒಂಥರ ಜುಮ್ ಅಂತ ಇದೆ ನಿಮ್ ಪಕ್ಕದಲ್ಲಿ ನಿಂತ್ಕೊಳಕ್ಕೆ. ಅಷ್ಟು ಒಂಥರ ರೋಮಾಂಚನ ಆಗ್ತಾ ಇದೆ. ವೈಬ್ ಇದೆ ಸರ್, ಆಕ್ಚುಲಿ ಆಗಿ ತುಂಬಾ ಒಂದು ವೈಬ್ ಇದೆ. ನಿಜ ಸರ್, ಆ ಭಗವಂತ ನಿಮ್ಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ಗೆ. ಇಲ್ಲ ಸರ್, ನಿಮ್ಮದು ಮಾಡಿರೋ ಪ್ರಯತ್ನ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದ್ರೆ ತುಂಬಾ ಜನ ಇಂಥ ಜನ ಎಷ್ಟು ಜನ ಆಚರಣೆ ನೀವು ಯಾವ ಸಿನಿಮಾ ನಟರಿಗಿನ್ನ ಏನ್ ಕಮ್ಮಿ ಇಲ್ಲ ಬಿಡಿ. ತುಂಬಾ ರೋಲ್ ಮಾಡ್ಲು ನಮ್ ಕರ್ನಾಟಕಕ್ಕೆ ನಿಜವಾಗ್ಲು. ಸುಮ್ಮನೆ ಇಲ್ಲ ಕೂತ್ಕೊಂಡು ಮಾತಾಡೋದಕ್ಕಿಂತ ಗೊತ್ತಾಗೋದು ಏನು ಅಂತ. ಇಲ್ಲಿ ಬಂದು ನೋಡಿದಾಗ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ, ಸಂತೋಷ ಆಯಿತು. ಸೊ ನಿಮ್ಮ ಒಂದು ಅದ್ಭುತವಾದಂಥ ಪ್ರಯತ್ನ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಆಗಲಿ, ಸ್ಫೂರ್ತಿ ಆಗಲಿ. ಇದೇ ರೀತಿ ಆಶ್ರಮಗಳಿಗೆ ಹೋಗಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿಕೊಳ್ಳಿ. ಜನಸ್ನೇಹಿ ಆಶ್ರಮಕ್ಕೆ ಬನ್ನಿ ಅನ್ನೋದು ನನ್ನ ವಾದ ಅಲ್ಲ. ಯಾವ ಆಶ್ರಮಕ್ಕಾದ್ರೂ ಹೋಗ್ಲಿ, ಎಲ್ಲಾದ್ರೂ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.